ಹಾಯ್ ಹಲೋ ನಮಸ್ಕಾರ. ಸಾಮಾನ್ಯ ಜ್ಞಾನ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, FDA, SDA, ಪೊಲೀಸ್ ನೇಮಕಾತಿ, KPSC ಸಿ ಗ್ರೂಪ್ ಹುದ್ದೆಗಳು, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರುವಂತದ್ದೇ ಆಗಿರುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಅಸ್ಸಾಂ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಅಸ್ಸಾಂ ರಾಜ್ಯದಲ್ಲಿದೆ. 4 is the right answer. ಯಾವ ಪೋಷಕಾಂಶದ ಕೊರತೆಯಿಂದ ಬೆರಿ ಬೆರಿ ಕಾಯಿಲೆ ಬರುತ್ತದೆ? ವಿಟಮಿನ್ ಬಿ. ವಿಟಮಿನ್ ಬಿ ಪೋಷಕಾಂಶದ ಕೊರತೆಯಿಂದ ಬೆರಿ ಬೆರಿ ಕಾಯಿಲೆ ಬರುತ್ತದೆ. ಇನ್ನು ವಿಟಮಿನ್ ಎ ನಿಂದ ಇರುಳುಗುಡುತನ, ವಿಟಮಿನ್ ಸಿ ಇಂದ ಸ್ಕರ್ವಿ, ವಿಟಮಿನ್ ಡಿ ಇಂದ ಪೆಲಾಗ್ರಾ ಕಾಯಿಲೆಗಳು, ಅಂದ್ರೆ ಇವುಗಳ ನ್ಯೂನತೆಗಳಿಂದ. ಮತ್ತು ವಿಟಮಿನ್ ಎ ಅಂದ್ರೆ ವಿಟಮಿನ್ ಎ ಅಂತ ಅಂತಲ್ಲ, ವಿಟಮಿನ್ ಎ ಯ ನ್ಯೂನತೆಯಿಂದ ಇರುಳುಗುಡುತನ, ವಿಟಮಿನ್ ಸಿ ಯ ನ್ಯೂನತೆಯಿಂದ ಸ್ಕರ್ವಿ, ವಿಟಮಿನ್ ಡಿ ಯ ನ್ಯೂನತೆಯಿಂದ ಪೆಲಾಗ್ರಾ ಕಾಯಿಲೆ ಬರುತ್ತೆ. ಸೊ 2 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಪರಂಪರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ನೀಡುವ ಕ್ರಮವನ್ನ ಮೊದಲು ತಿಳಿಸಿದವರು ಯಾರು? ಸುಶ್ರುತ. ಭಾರತೀಯ ಪರಂಪರೆಯಲ್ಲಿ ಸುಶ್ರುತ ಶಸ್ತ್ರಚಿಕಿತ್ಸೆಯನ್ನು ನೀಡುವ ಕ್ರಮವನ್ನ ಮೊದಲು ತಿಳಿಸಿದ್ದು. 3 ಈಸ್ ದಿ ರೈಟ್ ಆನ್ಸರ್. ರಿಪಬ್ಲಿಕ್ ಎಂಬ ಮಹಾಕೃತಿಯನ್ನು ರಚಿಸಿದವರ್ಯಾರು? ಪ್ಲೇಟೋ. ರಿಪಬ್ಲಿಕ್ ಎಂಬ ಮಹಾಕೃತಿಯನ್ನು ರಚಿಸಿದ್ದು ಪ್ಲೇಟೋ. 3 ಈಸ್ ದಿ ರೈಟ್ ಆನ್ಸರ್. 23 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ? ಕರ್ಕಾಟಕ ಸಂಕ್ರಾಂತಿ ವೃತ್ತ. 23 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಎನ್ನುವರು. 2 ಈಸ್ ದಿ ರೈಟ್ ಆನ್ಸರ್. ಗಾಳಿ ಶಕ್ತಿಯನ್ನು ಬಳಸಿಕೊಳ್ಳಬೇಕಾದರೆ ಗಾಳಿಯ ವೇಗವು ಸೆಕೆಂಡಿಗೆ ಡ್ಯಾಶ್ ಮೀಟರ್ನಷ್ಟಿರಬೇಕು? 8 ರಿಂದ 22 ಮೀಟರ್ನಷ್ಟಿರಬೇಕು. ಬೀಸುವ ಗಾಳಿಯನ್ನೇ ನಾವು ಮಾರುತ ಅಂತ ಕರಿತೀವಿ ಅಥವಾ ಪವನ ಶಕ್ತಿ ಅಂತ ಕರಿತೀವಿ. ಈ ಪವನ ಶಕ್ತಿಯಿಂದ ವಿದ್ಯುತ್ ಅನ್ನ ಉತ್ಪತ್ತಿ ಮಾಡ್ತಾರೆ. ಇದೊಂದು ಮುಗಿದು ಹೋಗದ ಸಂಪನ್ಮೂಲ. ಸೊ ಹಾಗಾಗಿ ಸೆಕೆಂಡಿಗೆ 8 ರಿಂದ 22 ಮೀಟರ್ನಷ್ಟು ಗಾಳಿಯ ವೇಗ ಇರಬೇಕಾಗತ್ತೆ. 1 ಈಸ್ ದಿ ರೈಟ್ ಆನ್ಸರ್. ನಮ್ಮ ದೇಶದ ಅತಿ ದೊಡ್ಡ ಗಾಳಿ ಯಂತ್ರಗಳು ಇಲ್ಲಿ ಕಂಡು ಬರುತ್ತದೆ? ಕನ್ಯಾಕುಮಾರಿ. ಕನ್ಯಾಕುಮಾರಿಯಲ್ಲಿ ಅತಿ ದೊಡ್ಡ ಗಾಳಿ ಯಂತ್ರಗಳು ಕಂಡು ಬರುತ್ತವೆ, ಅಂದ್ರೆ ವಿಂಡ್ ಮಿಲ್. 3 ಈಸ್ ದಿ ರೈಟ್ ಆನ್ಸರ್. ಭಾರತದ 2011 ಜನಗಣತಿಯ ಪ್ರಕಾರ ಅಧಿಕ ಸಾಂದ್ರತೆಯುಳ್ಳ ರಾಜ್ಯ ಯಾವುದು? ಬಿಹಾರ. 2011 ಜನಗಣತಿಯ ಪ್ರಕಾರ ಬಿಹಾರ ಅತ್ಯಧಿಕ ಸಾಂದ್ರತೆಯುಳ್ಳ ರಾಜ್ಯವಾಗಿತ್ತು. ಸೊ 2 ಈಸ್ ದಿ ರೈಟ್ ಆನ್ಸರ್. ಭಾರತದ 2011 ಜನಗಣತಿಯ ಪ್ರಕಾರ ಅತಿ ಕಡಿಮೆ ಲಿಂಗಾನುಪಾತವುಳ್ಳ ರಾಜ್ಯ ಯಾವುದು? ಹರಿಯಾಣ. ಹರಿಯಾಣ ಅತಿ ಕಡಿಮೆ ಲಿಂಗಾನುಪಾತವುಳ್ಳ ರಾಜ್ಯವಾಗಿತ್ತು. 4 ಈಸ್ ದಿ ರೈಟ್ ಆನ್ಸರ್. ಡ್ಯಾಶ್ ಸಾಲಿನಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗವನ್ನ ಸ್ಥಾಪಿಸಲಾಯಿತು? 1950. 1950ನೇ ಸಾಲಿನಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗವನ್ನ ಸ್ಥಾಪಿಸಲಾಯಿತು. ಇದೇ ಯೋಜನಾ ಆಯೋಗವನ್ನ ಈಗ 2015ರಿಂದ ನೀತಿ ಆಯೋಗ ಎಂದು ಹೆಸರನ್ನ ಬದಲಿಸಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ. 1 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಮೊಟ್ಟ ಮೊದಲ ಪಂಚವಾರ್ಷಿಕ ಯೋಜನೆ ಯಾವಾಗ ಜಾರಿಗೆ ಬಂದಿತು? 1-4-1951. ಭಾರತದಲ್ಲಿ 1951 ಏಪ್ರಿಲ್ 1ರಂದು ಮೊಟ್ಟ ಮೊದಲ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದಿತ್ತು. 2 ಈಸ್ ದಿ ರೈಟ್ ಆನ್ಸರ್. ಭರತಪುರ ವನ್ಯಜೀವಿ ಧಾಮ ಎಲ್ಲಿದೆ? ರಾಜಸ್ಥಾನ. ರಾಜಸ್ಥಾನದಲ್ಲಿ ಭರತಪುರ ವನ್ಯಜೀವಿ ಧಾಮ ಕಂಡುಬರುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿವೆ? 106. ಭಾರತದಲ್ಲಿ ಒಟ್ಟು 106 ರಾಷ್ಟ್ರೀಯ ಉದ್ಯಾನವನಗಳಿವೆ.
1 is the right answer. ಭಾರತದಲ್ಲಿ ಸ್ಥಾಪಿತವಾದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಜಿಮ್ ಕಾರ್ಬೆಟ್. ಭಾರತದಲ್ಲಿ ಸ್ಥಾಪಿತವಾದ ಮೊದಲ ರಾಷ್ಟ್ರೀಯ ಉದ್ಯಾನವನ ಜಿಮ್ ಕಾರ್ಬೆಟ್. 3 is the right answer. ಸುಂದರ್ಬನ್ ಯಾವ ಅರಣ್ಯಗಳ ಮಾದರಿಯಾಗಿದೆ? ಮ್ಯಾಂಗ್ರೋವ್. ಸುಂದರ್ಬನ್ ಮ್ಯಾಂಗ್ರೋವ್ ಅರಣ್ಯಗಳ ಮಾದರಿ. 1 is the right answer. 1 ಹೆಕ್ಟೇರ್ ಎಷ್ಟು ಎಕರೆಗೆ ಸಮ? 2.47 ಎಕರೆಗೆ ಸಮ. 1 ಹೆಕ್ಟೇರ್ is equal to 2.47 ಎಕರೆ. 2 is the right answer. ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿ ಸ್ಥಾಪಿತವಾಗಿದೆ? ಹೇಗ್. ಅಂತಾರಾಷ್ಟ್ರೀಯ ನ್ಯಾಯಾಲಯ ಹೇಗ್ನಲ್ಲಿದೆ. 4 is the right answer. ಸಾರ್ಕ್ ಸಂಘಟನೆಗೆ ಸೇರದ ದೇಶ ಯಾವುದು? ಕೊಟ್ಟಿರುವ ಆಯ್ಕೆಗಳಲ್ಲಿ ಕೊರಿಯಾ ಸಾರ್ಕ್ ಸಂಘಟನೆಗೆ ಸೇರದ ದೇಶ. 4 is the right answer. ಕೆಳಗಿನ ಭಾಷೆಗಳಲ್ಲಿ ವಿಶ್ವಸಂಸ್ಥೆಯ ಆಡಳಿತ ಭಾಷೆ ಎಂದು ಮಾನ್ಯತೆ ಪಡೆದಿರುವ ಒಂದು ಭಾಷೆ ಯಾವುದು? ಅರೇಬಿಕ್. ಅರೇಬಿಕ್ ವಿಶ್ವಸಂಸ್ಥೆಯ ಆಡಳಿತ ಭಾಷೆ ಎಂದು ಮಾನ್ಯತೆ ಪಡೆದಿರುವ ಒಂದು ಭಾಷೆ. 1 is the right answer. ಭಗವಾನ್ ಶ್ರೀಕೃಷ್ಣನು ತನ್ನ ಬಾಲ್ಯವನ್ನು ಕಳೆದನೆನ್ನಲಾದ ವೃಂದಾವನ ಉತ್ತರ ಪ್ರದೇಶದ ಯಾವ ಜಿಲ್ಲೆಯಲ್ಲಿದೆ? ಮಥುರಾ. ವೃಂದಾವನವು ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯಲ್ಲಿದೆ. 2 is the right answer. ಉತ್ತರ ಭಾರತದ ಈ ನಗರವನ್ನು 2006ರಲ್ಲಿ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಭಾರತದ ಮ್ಯಾಂಚೆಸ್ಟರ್ ಎಂದು ಉಲ್ಲೇಖಿಸಲಾಗಿದೆ. ಲೂಧಿಯಾನ. ಉತ್ತರ ಭಾರತದ ಲೂಧಿಯಾನ ನಗರವನ್ನು 2006ರಲ್ಲಿ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಭಾರತದ ಮ್ಯಾಂಚೆಸ್ಟರ್ ಎಂದು ಉಲ್ಲೇಖಿಸಲಾಗಿತ್ತು. 1 is the right answer. ಕಪ್ಪು ಕೋಣೆ ದುರಂತದ ಕಾರಣಕರ್ತ ಯಾರು? ಸಿರಾಜುದ್ದೌಲ್. ಕಪ್ಪು ಕೋಣೆ ದುರಂತದ ಕಾರಣಕರ್ತರು ಸಿರಾಜುದ್ದೌಲ್. 1 is the right answer. ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ನೆದರ್ಲ್ಯಾಂಡ್. ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ನೆದರ್ಲ್ಯಾಂಡ್ನಲ್ಲಿ ಸ್ಥಾಪಿಸಲಾಯಿತು. 3 is the right answer. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ ಇತ್ತೀಚೆಗೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ? 371 ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸಂವಿಧಾನದ 371 ವಿಧಿಯಡಿಯಲ್ಲಿ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ. 2 is the right answer. ಹಲಗಲಿಬೇಡರು ಕರ್ನಾಟಕದ ಯಾವ ಜಿಲ್ಲೆಗೆ ಸೇರಿದವರು? ಬಾಗಲಕೋಟೆ. ಹಲಗಲಿಬೇಡರು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಗೆ ಸೇರಿದವರು. 1 is the right answer. ಬಳ್ಳಾರಿ ಪ್ರದೇಶದ ಜನಸಾಮಾನ್ಯರಲ್ಲಿ ಹೆಚ್ಚು ಜನಜನಿತವಾಗಿರುವ ರಾಜ ಯಾರು? ಕುಮಾರರಾಮ. ಬಳ್ಳಾರಿ ಪ್ರದೇಶದ ಜನಸಾಮಾನ್ಯರಲ್ಲಿ ಕುಮಾರರಾಮ ಹೆಚ್ಚು ಜನಜನಿತವಾಗಿರುವ ರಾಜ. 4 is the right answer. ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಮ್ಯಾಂಗನೀಸ್ ಅದಿರು ದೊರೆಯುತ್ತದೆ? ಒರಿಸ್ಸಾ. ಭಾರತದ ಒರಿಸ್ಸಾ ರಾಜ್ಯದಲ್ಲಿ ಅತಿ ಹೆಚ್ಚು ಮ್ಯಾಂಗನೀಸ್ ಅದಿರು ದೊರೆಯುತ್ತದೆ. 4 is the right answer. ಕಬ್ಬಿಣ ಮತ್ತು ಉಕ್ಕು ಸ್ಥಾವರಕ್ಕೆ ಪ್ರಸಿದ್ಧ ನಗರ ಯಾವುದು? ಭದ್ರಾವತಿ. ಕಬ್ಬಿಣ ಮತ್ತು ಉಕ್ಕು ಸ್ಥಾವರಕ್ಕೆ ಪ್ರಸಿದ್ಧಿಯಾಗಿದ್ದ ನಗರ ಭದ್ರಾವತಿ. 2 is the right answer. ಈ ಕೆಳಗಿನ ಯಾವ ಸಂಸ್ಥೆಯು ಸಾರ್ವಜನಿಕ ಸ್ಥಾವರದ ಪರವಾಗಿ ಉಕ್ಕಿನ ಮಾರುಕಟ್ಟೆ ಮಾಡುತ್ತದೆ? SAIL ಅಂದ್ರೆ ಸೇಲ್. ಸೇಲ್ ಸಂಸ್ಥೆ ಸಾರ್ವಜನಿಕ ಸ್ಥಾವರದ ಪರವಾಗಿ ಉಕ್ಕಿನ ಮಾರುಕಟ್ಟೆ ಮಾಡುತ್ತದೆ. 3 is the right answer. SAIL ಅಂದ್ರೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತೇಳಿ ಇದರ ಲಾಂಗ್ ಫಾರ್ಮ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.